ಹೆಲೋ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಾಡ್ತಿರುವಂತಹ ಸ್ಟಿಚಸ್ ಯಾವುದಂದರೆ ಎಲ್ಲ ಆರಿ ವರ್ಕಲ್ಲೂ ಯೂಸ್ ಮಾಡುವಂತಹ ಸ್ಟಿಚಸ್. ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಯಾರೂ ಸ್ಕಿಪ್ ಮಾಡಬೇಡಿ, ಎಲ್ಲರೂ ಎಂಡುವರೆಗೆ ವೀಡಿಯೋಸ್ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತು ನಾನು 3 ಟೈಪಿದ್ದು ಲೋಡೆಡ್ ಸ್ಟಿಚ್ನ ನಿಮಗೆ ಹೇಳಿಕೊಡ್ತೇನೆ. ನಾನೀಗ ಚಿಕ್ಕದಾಗಿ ಒಂದೊಂದು ಸ್ಟಿಚಸ್ ಹೇಳಿಕೊಡ್ತೇನೆ, ಬಟ್ ಅದು ನೀವು ಸ್ಟಿಚಸ್ ಮಾಡುವ ಮೆಥಡ್ ಸೇಮ್ ಇರುತ್ತೆ. ಎಲ್ಲ ಡಿಸೈನಿಗೂ ನೀವು ಸೇಮ್ ಸ್ಟಿಚಸ್ಸನ್ನು ಮಾಡ್ಬೋದು. ಸೊ ಫಸ್ಟಿಗೆ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಸ್ಟಿಚಸ್ ಮಾಡ್ತೇನೆ. ಸೊ ನಾನೀಗ 2 ಎಳೆ ದಾರ ತಗೊಂಡೆ, ಒಂದು ನಾಟ್ ಹಾಕಿದೆ ನೋಡಿ. ಹೀಗೆ ಒಂದು 2 ಎಳೆ ದಾರನ ಜಾಯಿಂಟ್ ಮಾಡಿ ಒಂದು ಗಂಟು ಹಾಕಿದೆ. ಸೊ ಫಸ್ಟಿಗೆ ನಾವು ಸ್ವಲ್ಪ ಗಮ್ ಹಾಕ್ಕೊಂಡು, ನಾನು ಯಾವಾಗಲೂ ಲೋಡೆಡ್ ಸ್ಟಿಚ್ಚಿಗೆ ಇದು ನನ್ನ ಹತ್ರ ಪೈಪಿಂಗ್ ಥ್ರೆಡ್ ಇರಲಿಲ್ಲ, ವೈಟ್ ಕಲರ್ ಇದು, ಇಲ್ಲದ್ರೆ ಪೈಪಿಂಗ್ ಥ್ರೆಡ್ ಹಾಕ್ತಿದ್ದೆ. ಈಗ ಇದೊಂದು ಗೋಲ್ಡನ್ ಕಲರ್ ಥ್ರೆಡ್ ಇತ್ತು, ಅದಕ್ಕೆ ನಾನು ಫಸ್ಟಿಗೆ ಒಂದು ಸೇಫ್ ಸ್ಟಿಚ್ ಅಂತ ಹಾಕ್ತೇನೆ ನೋಡಿ. ಅಂದರೆ ಗಮ್ ಹಾಕಿದ್ದೇನೆ ಆಲ್ರೆಡಿ. ನೀವು ವರ್ಕ್ ಮಾಡುವಾಗ ಫುಲ್ ಡ್ರೈ ಆಗಬೇಕು, ಆಮೇಲೆ ನೀವು ವರ್ಕ್ ಸ್ಟಾರ್ಟ್ ಮಾಡಿ. ಓಕೆ, ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬೇಡಿ, ಇಲ್ಲಾಂದರೆ ಈಗ ಎದ್ದೋಗುತ್ತೆ ನೋಡಿ. ಸೊ ಈಗ ನಾನು ಏನು ಮಾಡ್ತೇನೆ ಅಂದರೆ ಇದಕ್ಕೆ ಸೇಫ್ ಸ್ಟಿಚ್ ಅಂತ ಸೇಮ್ ನಾನು ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಲೋಡಿಂಗ್ ಸ್ಟಿಚ್ ಮಾಡುವ ಕಾರಣ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ನಾನು ಅದಕ್ಕೆ ಸೇಫ್ ಸ್ಟಿಚ್ ಅಂತ ಒಂಥರ ಚೈನ್ ಸ್ಟಿಚ್ ಟೈಪ್ ಕೊಡ್ತೇನೆ ಅದರ ಮೇಲ್ಗಡೆ. ಇಲ್ಲದಿದ್ದರೆ ಗಮ್ಮು ಫುಲ್ ಡ್ರೈ ಆಗೋವರೆಗೆ ಕಾದು ಆಮೇಲೆ ನೀವು ಬೇಕಾದ್ರೂ ಹಾಕ್ಬೋದು. ಇದರ ಬದಲಿಗೆ ನೀವು ಪೈಪಿಂಗ್ ಥ್ರೆಡ್ ಹಾಕ್ಬೋದು, ವೈಟ್ ಕಲರಿದ್ದು, ಅಥವಾ ಜರ್ದೋಸಿ ಬೇಕಾದ್ರೂ ಹಾಕ್ಬೋದು. ಸ್ವಲ್ಪ ದಪ್ಪದ್ದು ಜರ್ದೋಸಿ ಬರುತ್ತೆ, ಅದು ಬೇಕಾದ್ರೂ ಹಾಕಿ ನೀವು ಲೋಡಿಂಗ್ ಸ್ಟಿಚ್ ಮಾಡಬಹುದು. ಸೊ ನೋಡಿ, ಈಗ ನಾವು ಫಸ್ಟಿಗೆ ಯಾವಾಗಲೂ ನಾವು ಥ್ರೆಡ್ ಹಾಕ್ತೇವೆ ಅಲ್ಲಿಂದಲ್ಲ, ಸ್ವಲ್ಪ ಮೇಲ್ಗಡೆಯಿಂದ ಲೋಡಿಂಗ್ ಸ್ಟಿಚ್ ಸ್ಟಾರ್ಟ್ ಮಾಡಬೇಕು ನೋಡಿ. ಸ್ವಲ್ಪ ಮೇಲ್ಗಡೆಯಿಂದ ಹೀಗೆ ಕ್ರಾಸ್ ಆಗಿ ಲೋಡಿಂಗ್ ಸ್ಟಿಚ್ ಅಂದರೆ ಕ್ರಾಸ್ ಆಗಿ ಸ್ಟಿಚ್ ಮಾಡೋದು. ನಾವು ಯಾವಾಗಲೂ ಸ್ಟ್ರೈಟ್ ಸ್ಟಿಚ್ ಮಾಡಬಾರ್ದು, ಕ್ರಾಸ್ ಆಗಿ ಸ್ಟಿಚಸ್ ಮಾಡಬೇಕು. ನಾವು ಎಲ್ಲಿ ಜರ್ದೋಸಿ ಅಥವಾ ಪೈಪಿಂಗ್ ಥ್ರೆಡ್ ಅಥವಾ ಈ ಟೈಪ್ ಥ್ರೆಡ್ ಹಾಕಿರ್ತೇವೆ ಅದರ ಮೇಲ್ಗಡೆಯಿಂದ ಸ್ವಲ್ಪ ಮೇಲ್ಗಡೆಯಿಂದ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾವು ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು ಸೈಡ್ ಒಳಗಡೆ ಥ್ರೆಡ್ ಕಾಣುತ್ತೆ. ನಾವು ಲೋಡಿಂಗ್ ಸ್ಟಿಚ್ ಮಾಡುವಾಗ ಇನ್ನೊಂದು ನಾವು ಯಾವುದು ನೆನಪಲ್ಲಿ ಇಟ್ಕೊಳ್ಬೇಕು ಅಂದರೆ, ನಾವು ಸ್ಟಿಚ್ ಮಾಡ್ತೇವಲ್ಲ, ಈಗ ಒಂದು ಸ್ಟಿಚ್ ಸ್ವಲ್ಪ ಮೇಲೆ, ಒಂದು ಸ್ಟಿಚ್ ಸ್ವಲ್ಪ ಕೆಳಗೆ ಮಾಡಿದರೆ ಏನಾಗುತ್ತೆ ಅಂದರೆ, ನೀವು ಒಳಗಡೆ ಯಾವ ಥ್ರೆಡ್ ಹಾಕಿದ್ದೀರ ನೋಡಿ ಅದು ಕರೆಕ್ಟ್ ಕಾಣುತ್ತೆ. ಸೊ ಹಾಗೆ ಆಗಬಾರ್ದು. ನೀವು ಯಾವುದೇ ಮೆಟೀರಿಯಲಲ್ಲಿ ಲೋಡಿಂಗ್ ಸ್ಟಿಚ್ ಮಾಡಿ ಆರಿ ವರ್ಕಿಗೆ, ನೀವು ಹಾಕಿರುವಂತಹ ಥ್ರೆಡ್ ಒಳಗಡೆದು ಥ್ರೆಡ್ ಕಾಣಬಾರ್ದು. ಆ ಟೈಪಲ್ಲಿ ನೀವು ಸ್ಟಿಚ್ ಮಾಡಬೇಕು. ಆ ಟೈಪಲ್ಲಿ ಸ್ಟಿಚ್ ಮಾಡಬೇಕು ಅಂದರೆ ನೀವು ಒಟ್ರಾಶಿ ಮೇಲೆ ಸ್ಟಿಚ್ ಮಾಡೋದಲ್ಲ, ಒಂದು ಕ್ರಾಸ್ ಆಗಿ ಒಂದಾದಮೇಲೆ ಒಂದು ಸ್ಟಿಚ್ ಮಾಡ್ತಾ ಹೋದರೆ ನಿಮಗೆ ನೀಟೂ ಆಗುತ್ತೆ, ಸ್ಟಿಚಸ್ ತುಂಬ ಚೆನ್ನಾಗೂ ಕಾಣುತ್ತೆ. ಓಕೆನಾ? ನೋಡಿ, ಈಗ ನಾನು ಎಂಡಿಗೆ ಅಂದರೆ ಅಲ್ಲಿ ಒಂದು ಚಿಕ್ಕ ಚೈನ್ ತೊಗೊಳ್ಬೇಕು, ಮತ್ತು ಒಂದು ದೊಡ್ಡ ಚೈನ್ ತೊಗೊಳ್ಬೇಕು ಕ್ರಾಸಿಗೆ, ಮತ್ತೊಂದು ಚಿಕ್ಕ ಚೈನ್ ರಿಟರ್ನ್ ಮೇಲ್ಗಡೆ ತಗೊಂಡೋಗೋ ದೊಡ್ಡ ಚೈನ್, ರಿಟರ್ನ್ ಒಂದು ಚಿಕ್ಕ ಚೈನ್. ಹಾಗೆ ನೀವು ಯಾವುದೇ ಲೋಡಿಂಗ್ ಸ್ಟಿಚ್ ಮಾಡಿ ಮೆಥಡ್ ಎಲ್ಲ ಸೇಮ್. ನೀವು ಲೀಫ್ ಸ್ಟಿಚ್ ಮಾಡ್ತಿದ್ರಲ್ಲ, ಥ್ರೆಡ್ ವರ್ಕ ಬೀಟ್ಸ್ ವರ್ಕ ಯಾವುದ್ರಲ್ಲಿ ಆದರೂ ಲೀಫ್ ಸ್ಟಿಚ್ ಮಾಡಿದರೆ ಅದರಲ್ಲೂ ಕೂಡ ಹಾಗೆ ಸೇಮ್ ಮೆಥಡ್ ಇರುತ್ತೆ ನಿಮಗೆ. ಮೊದಲೊಂದು ಚಿಕ್ಕ ಚೈನಲ್ಲಿಂದ ತಗೊಂಡು ಮತ್ತು ದೊಡ್ಡ ಚೈನ್ ತೊಗೊಳ್ಬೇಕು, ಆಮೇಲೆ ಚಿಕ್ಕ ಚೈನ್, ರಿಟರ್ನ್ ದೊಡ್ಡ ಚೈನ್, ರಿಟರ್ನ್ ಚಿಕ್ಕ ಚೈನ್. ಹಾಗೆ ಮಿಡಲಲ್ಲಿ ಯಾವಾಗಲೂ ದೊಡ್ಡ ಚೈನೇ ತೊಗೊಳ್ಬೇಕು. ನೀವು ನಾನು ಹೇಳೋದು ಕರೆಕ್ಟ್ ಅರ್ಥ ಆಗದಿದ್ದರೆ ವಿಡಿಯೋನೊಂದು 2 ಸಲ ನೋಡಿ, ಅದಕ್ಕೆ ಸ್ಕಿಪ್ ಮಾಡಬೇಡಿ ಅಂತ ಹೇಳೋದು, ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಆಗ. ಓಕೆನಾ? ಯಾಕಂದರೆ ಇದು ನಿಮಗೆ ಲೋಡಿಂಗ್ ಸ್ಟಿಚ್ ಎಲ್ಲ ಆರಿ ವರ್ಕ್ ಇದು ನೆಕ್ ಲೈನಲ್ಲಿ ಆಗಲಿ ಅಥವಾ ಸ್ಲೀವ್ಸ್ ಬಾರ್ಡರ್ ಲೈನಲ್ಲಿ ಆಗಲಿ ಎಲ್ಲ ಬರುತ್ತೆ. ನಿಮಗೆ ಮಗ್ಗಮ್ ವರ್ಕಲ್ಲಿ ಜಾಸ್ತಿ ಬರೋದು ಈ ಟೈಪ್ ಇದ್ದು, ನಿಮಗೆ ಈ ಟೈಪ್ ಇದು ಥ್ರೆಡ್ ಇದ್ದು ಲೋಡಿಂಗ್ ಸ್ಟಿಚ್ ಜಾಸ್ತಿ ಬರುತ್ತೆ ಮಗ್ಗಮ್ ವರ್ಕಿಗೆ. ನಾವು ಬೀಟ್ಸ್ ಯೂಸ್ ಮಾಡೋದಿದ್ದರೆ ಮಗ್ಗಮ್ ವರ್ಕಿಗೆ ನೆಕ್ ಲೈನಿಗೆ ನಮಗೆ ಖಾಲಿ ಚೈನ್ ಸ್ಟಿಚ್ ಹಾಕ್ಲಿಕ್ಕೆ ಆಗೋದಿಲ್ಲ, ಥ್ರೆಡ್ಡಲ್ಲೇ ತುಂಬ ತೆಳು ಕಾಣುತ್ತೆ. ಹಾಗಾಗಿ ಈ ಟೈಪ್ ಇದು ಮಗ್ಗಮ್ ವರ್ಕ್ ಟೈಪ್ ಡಿಸೈನ್ ಮಾಡ್ತಾರೆ. ಮಗ್ಗಮ್ ವರ್ಕ್ ಡಿಸೈನಲ್ಲಿ 2 ಶೇಡ್ ಕೂಡ ಮಾಡ್ತಾರೆ. ಒಂದು 1 ಇಂಚಲ್ಲಿ ಒಂದು ಶೇಡ್, ಇನ್ನೊಂದು 1 ಇಂಚಲ್ಲಿ ಒಂದು ಶೇಡ್. ಅದು ಶೇಡ್ ಅಂದರೆ ಕಲರ್ ಚೇಂಜ್ ಇರ್ತದೆ. ಸೊ ಹಾಗೆ ನಾನೀಗ ಒಂದು ಚಿಕ್ಕ ಲೋಡಿಂಗ್ ಸ್ಟಿಚ್ ನಿಮಗೆ ತೋರಿಸೋ ಕಾರಣ ಇದು ನಾನು ಸಿಂಗಲ್ ಥ್ರೆಡ್ಡಲ್ಲಿ ಹಾಕಿದ್ದೇನೆ. ನೀವು ಬೇಕಾದರೆ ಡಬಲ್ ಕಲರಲ್ಲೂ ಬೇಕಾದ್ರೂ ಹಾಕ್ಬೋದು. ಡಬಲ್ ಕಲರಲ್ಲಿ ಯಾವಾಗ ಹಾಕೋದಂದರೆ ನಮ್ಮ ಸ್ಯಾರಿಯಲ್ಲಿ ಡಬಲ್ ಕಲರ್ ಇದ್ದರೆ ಮಾತ್ರ, ಇಲ್ಲದಿದ್ದರೆ ಡಬಲ್ ಕಲರ್ ಹಾಕಲಿಕ್ಕೆ ಹೋಗಬೇಡಿ, ಸಿಂಗಲ್ ಕಲರೇ ಹಾಕಿ. ನಿಮ್ಮ ಸ್ಯಾರಿಯಲ್ಲಿ ಹೇಗೆ ಉಂಟು ಕಲರ್ ಅದನ್ನು ನೀವು ಮ್ಯಾಚ್ ಮಾಡಿಕೊಂಡು ವರ್ಕ್ ಮಾಡಬೇಕು. ಯಾವಾಗಲೂ ಮಗ್ಗಮ್ ವರ್ಕ್ ಮಾಡೋದು. ಬೀಟ್ಸ್ ವರ್ಕ್ ನೀವು ಯಾವ ಬೀಟ್ಸ್ ಹಾಕಿದರೂ ಓಕೆ, ಅಂದರೆ ಯಾವ ಕಲರ್ ಬೀಟ್ಸ್ ಹಾಕಿದರೂ ಓಕೆ ಆಗುತ್ತೆ. ಯಾಕಂದರೆ ಕಾಪರ್ ಶೇಡ್ ಗೋಲ್ಡನ್ ಶೇಡ್ ಮಿಕ್ಸ್ ಮಾಡಿ ಹಾಕಿದರೂ ಓಕೆ. ಆ ಸಾರಿನ ನಿಮಗೆ ಎಲ್ಲದಕ್ಕೂ ಹಾಕ್ಬೋದು, ಆ ಬ್ಲೌಸ್ನ ವರ್ಕ್ ಬ್ಲೌಸ್ನ. ಬಟ್ ನೀವು ಮಗ್ಗಮ್ ವರ್ಕ್ ಮಾಡಿದಾಗ ಏನಾಗುತ್ತೆ ಅಂದರೆ, ನೀವು ಸ್ಯಾರಿಯಲ್ಲಿರುವ ಕಲರ್ ಅಥವಾ ಬಾರ್ಡರ್ ಕಲರ್ ಅಥವಾ ಬ್ಲೌಸ್ ಕಲರೇ ಮ್ಯಾಚ್ ಮಾಡಬೇಕಾಗತ್ತೆ, ಥ್ರೆಡ್ ಕಲರ್. ನೀವೀಗ ಪಿಂಕ್ ಕಲರ್ ಬ್ಲೌಸು, ನಿಮ್ಮ ಇದರಲ್ಲಿ ಎಲ್ಲೋ ಇಲ್ಲವೇ ಇಲ್ಲ ನಿಮ್ಮ ಸ್ಯಾರಿಯಲ್ಲಿ ನೀವು ಎಲ್ಲೋ ಹಾಕಿದರೆ
ಮ್ಯಾಚ್ ಆಗಲ್ಲ ಅಂತ ಅಷ್ಟೇ. ಚೆನ್ನಾಗಿ ಕಾಣ್ಬೋದು, ಚೆನ್ನಾಗಿ ಕಾಣೋದೇನೂ ಇರ್ಬೋದು, ಅದು ನಾನು ಹೇಳೋದಲ್ಲ. ಬಟ್ ಮ್ಯಾಚ್ ಆಗಲ್ಲ. ಕೆಲವರು ಏನು ಹೇಳ್ತಾರೆ ಅಂದರೆ, ಕೆಲವೊಂದು ಕಸ್ಟಮರ್ ನಂಗೆ ಸಿಗ್ತಾರೆ, ಎಷ್ಟು ಅವರು ಅಂದರೆ ಕಲರ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಾರೆ ಅಂದರೆ, ಅವರ ಸಾರಿದು ಪೀಸ್ ಕೂಡ ಕಳಿಸ್ತಾರೆ ನನಗೆ. ಸೊ ಅವರು ಹೇಳ್ತಾರೆ ಸೇಮ್ ಹಾಕಿ, ಚೇಂಜ್ ಮಾಡಬೇಡಿ ಅಂತ. ಅಂದರೆ ಕೆಲವು ಕಸ್ಟಮರ್ ಅಂಥ ಕಸ್ಟಮರು ಸಿಗ್ತಾರೆ. ಅಂಥ ಕಸ್ಟಮರ್ ನಿಮಗೆ ಸಿಕ್ಕಿದರೆ, ಒಂದು ವೇಳೆ ನೀವು ನಿಮ್ಮ ಇಷ್ಟ ಬಂದ ಕಲರ್ ಹಾಕಿ ಕೊಟ್ಟರೆ, ಅವರು ಮತ್ತು ನಿಮಗೆ ಹಣ ಕೊಡಲಿಕ್ಕಿಲ್ಲ. ಬ್ಲೌಸ್ ತೊಗೊಂಡು ಹೋಗೋರು ಹಣ ಕೊಡಲಿಕ್ಕಿಲ್ಲ. ಯಾಕಂದರೆ ಕೆಲವರು ಅಂಥ ಕಸ್ಟಮರ್ಸ್ ಇರ್ತಾರೆ, ಅಂದರೆ ಅವ್ರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿ ಆ ಟೈಪ್ ಸಿಗಬೇಕು. ಹಾಗೆ ಈಗ ನಂದು ಲೋಡಿಂಗ್ ಸ್ಟಿಚ್ ಆಯಿತು. ಈಗ ನಾನು ಏನು ಮಾಡಿದೆ ಅಂದರೆ, ಒಂದು ಔಟರ್ ಲೈನಿಗೆ ಒಂದು ಸಿಲ್ಕ್ ಥ್ರೆಡ್ಡಲ್ಲೇ ನಾನು ಚೈನ್ ಸ್ಟಿಚ್ ಕೊಟ್ಟೆ, ಆಯಿತಾ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಾವು ಲೋಡಿಂಗ್ ಸ್ಟಿಚ್ ಮಾಡುವಾಗ ಅದಕ್ಕೆ ಔಟರ್ ಲೈನಿಗೆ ನಾವು ಬೇಕಾದರೆ ಝರಿ ಥ್ರೆಡ್ಡಲ್ಲೂ ಚೈನ್ ಸ್ಟಿಚ್ ಕೊಡ್ಬೋದು ಮಗ್ಗಮ್ ವರ್ಕ್ ಮಾಡುವಾಗ. ಓಕೆ, ಬಟ್ ನೀವು ಲೋಡಿಂಗ್ ಸ್ಟಿಚ್ ಮಾಡಿದ ಮೇಲೆ ಅದರ ಔಟರ್ ಲೈನ್ಗೆ ಆ ಸೈಡ್ ಈ ಸೈಡ್ಗೆ ಏನಾದರೂ ಕೊಡಲೇಬೇಕು ಸ್ಟಿಚಸ್, ಇಲ್ಲದಿದ್ದು ಗಲೀಜು ಕಾಣುತ್ತೆ. ಸೊ ಈಗ ನಾನಂದರೆ ನನಗೀಗ ಬೀಟ್ಸ್ ವರ್ಕ್ ಮಾಡಲಿಕ್ಕಿದೆ, ಬೀಟ್ಸ್ ಲೋಡಿಂಗ್ ಮಾಡಲಿಕ್ಕಿದೆ. ಅದಕ್ಕೆ ಸ್ಟಾರ್ಟಿಂಗ್ಗೆ ನಾನು ಅದಕ್ಕೆ ಒಂದು ಝರಿ ಥ್ರೆಡ್ಡಲ್ಲಿ ಸೇಫ್ ಸ್ಟಿಚ್ ಕೊಟ್ಟೆ. ನಾನು ಜರ್ದೋಸಿದು ಇದಕ್ಕೆ ಕೂಡ ಸೇಫ್ ಸ್ಟಿಚ್ ಕೊಡ್ತೇನೆ ನೋಡಿ. ಅಂದರೆ ಯಾಕಂದರೆ ಅದು ಒಮ್ಮೊಮ್ಮೆ ನಾವು ಥ್ರೆಡ್ ನಾವು ವರ್ಕ್ ಮಾಡ್ತಾ ಇರುವಾಗ ಅದು ಎದ್ದೋದ್ರೆ ನಮ್ಮ ಫಿನಿಶಿಂಗು ಅಂಕುಡೊಂಕಾಗುತ್ತೆ, ಸ್ವಲ್ಪ ಆಚೆ ಈಚೆ ಆಗುತ್ತೆ. ನಮಗೆ ಯಾವಾಗಲೂ ವರ್ಕ್ ಮಾಡುವಾಗ ಪರ್ಫೆಕ್ಟಾಗಿರಬೇಕು ನಮ್ಮ ಸ್ಟಿಚಸ್. ನಾವು ಕಲಿಯುವಾಗ ಕೂಡ ಹಾಗೆ. ಈಗ ನಾವೀಗ ಯಾರ ಹತ್ರ ಆದರೂ ಕಲಿತೇವೆ, ಸೊ ಇವತ್ತು ಸಂಜೆ ಕಳಿಸ್ಲಿಕ್ಕೆ ಹೇಳಿದ್ದಾರೆ ನಮಗೆ ವೀಡಿಯೋಸ್, ನಾವು ಇವತ್ತು ಬೇಗ ಬೇಗ ಮಾಡು ಅಂತ ಹೇಳಿ ಒಟ್ರಾಶಿ ಮಾಡಿ ಕಳಿಸಿದರೆ ಏನು ಪ್ರಯೋಜನ? ಕ್ಲಾಸಸ್ ಮಾಡೋದು ಯಾಕೆ, ನೀವು ಕಲಿಯೋದು ಯಾಕೆ? ನೀವು ನೀಟಾಗಿ ಕಲಿಬೇಕು ಅಂತ ತಾನೇ. ನೀವು 1-2 ದಿನ ಎಕ್ಸ್ಟ್ರಾ ಆದರೂ ತೊಗೊಂಡ್ರೂ ಪರವಾಗಿಲ್ಲ. ಅಂದರೆ ಈಗ ಯೂಟ್ಯೂಬ್ ನೋಡಿ ಕಲಿಯುವವರಾಗಲಿ, ಆನ್ಲೈನ್ ಕ್ಲಾಸಲ್ಲಿ ಇರುವವರಾಗಲಿ, ನೀವು ಒಂದು 2 ಡೇಸ್ ಎಕ್ಸ್ಟ್ರಾ ತೊಗೊಂಡ್ರೂ ಪರವಾಗಿಲ್ಲ. ಬಟ್ ನೀವು ಮಾಡುವಂತಹ ಸ್ಟಿಚಸ್ ಎಷ್ಟು ನೀಟ್ ಇರ್ತದೆ ಅಷ್ಟು ನಿಮಗೆ ಒಳ್ಳೆಯದು. ಅಂದರೆ ಮುಂದೆ ಫ್ಯೂಚರಲ್ಲಿ ಒಳ್ಳೆಯದು ನೀವು ಕಸ್ಟಮರ್ ಬ್ಲೌಸ್ ತೊಗೊಂಡು ವರ್ಕ್ ಮಾಡುವಾಗ. ಸೊ ಈಗ ನಾನು ಬೀಟ್ಸ್ ಸ್ಟಿಚ್ ಮಾಡ್ತಿದ್ದೇನೆ. ಈಗ ಬೀಟ್ಸ್ ಸ್ಟಿಚ್ ಮಾಡುವಾಗ ಕೂಡ ಹಾಗೆ ಲೋಡಿಂಗ್ ಸ್ಟಿಚ್ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ. ನನಗೆ ಈಗ 4 ಬೀಟ್ಸ್ ಹಿಡಿತಾ ಉಂಟು. ಸೊ ನೀವು ಫಸ್ಟ್ ನೋಡ್ಕೊಳ್ಬೇಕು. ಆದರೆ ನಾನು ಬ್ಲೌಸಿಗೆ ಮಾಡುವಾಗ ಈ ಟೈಪ್ ಥ್ರೆಡ್ ಯೂಸ್ ಮಾಡಲ್ಲ. ಯಾಕಂದರೆ ಈ ಟೈಪ್ ಥ್ರೆಡ್ ಲೋಡಿಂಗ್ ಸ್ಟಿಚ್ ಮಾಡುವಾಗ ನನಗೆ ಅದು ತುಂಬ ದಪ್ಪ ಥರ ಕಾಣುತ್ತೆ ಡಿಸೈನ್. ಅಂದರೆ ಅವರಿಗೆ ದಪ್ಪ ಬೇಕು ಅಂತ ಹೇಳಿದರೆ ನಾನು ಈ ಟೈಪ್ ಥ್ರೆಡ್ ಹಾಕಿ ಅದರ ಮೇಲೆ ಲೋಡಿಂಗ್ ಸ್ಟಿಚ್ ಮಾಡ್ತೇನೆ. ನಾನು ಜಾಸ್ತಿಗೆ ಮಾಡೋದು ಹೇಗೆ ಅಂದರೆ, ಜರ್ದೋಸಿ ಹಾಕ್ತೇನೆ ನಾನು ಒಳಗಡೆ. ಆ ಪೈಪಿಂಗ್ ಥ್ರೆಡ್ನ ಬದಲು ಜರ್ದೋಸಿ ಹಾಕುವಾಗ ಆ ಜರ್ದೋಸಿದ್ದು ಮೆಷರ್ಮೆಂಟ್ ಸಪೂರ ಇರುವ ಕಾರಣ ನಮ್ಮ ಲೋಡಿಂಗ್ ಸ್ಟಿಚ್ ಕೂಡ ಸಪೂರ ಆಗುತ್ತೆ, ಆಗ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಮೊದಲೆಲ್ಲ ಈ ಟೈಪಿದ್ದು ಯೂಸ್ ಮಾಡೋದಿಲ್ಲ ಅಂತಲ್ಲ, ಮಾಡ್ತಿದ್ದೆ. ಬಟ್ ಅದೇನಾಗುತ್ತಂದರೆ ತುಂಬ ದಪ್ಪ ಲೋಡಿಂಗ್ ಸ್ಟಿಚ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ನಾನೀಗ ಏನು ಮಾಡ್ತೇನೆ ಅಂದರೆ, ಜಾಸ್ತಿ ನಾನು ಜರ್ದೋಸಿ ಸ್ಟಿಚ್ ಮಾಡಿ ಅದರ ಮೇಲೆ ಲೋಡಿಂಗ್ ಸ್ಟಿಚ್ ಮಾಡೋದು. ಆಗ ನಮಗೆ ಚಿಕ್ಕದಾಗಿ ನೀಟಾಗಿ ಕಾಣುತ್ತೆ. ನಾನು ಆರಿ ವರ್ಕ್ ಮಾಡಲಿಕ್ಕೆ ನೀವು ಮಾಡೋದವರಿಗೆ, ನೀವು ಮಾಡ್ತೀರಲ್ಲ ಅವರಿಗೆ ನನ್ನ ಸಜೆಷನ್ ಏನಂದರೆ, ಅದೇ ನಾನು ಯಾವಾಗ ಹೇಳುವ ಹಾಗೆ, ಒಂದು ನಮ್ಮ ಪರ್ಫೆಕ್ಟ್ ಆಗಿರಬೇಕು ಫಿನಿಶಿಂಗ್ ಎಲ್ಲ. ಒಂದು ನಾವು ಡಿಸೈನ್ ಸ್ವಲ್ಪ ಚಿಕ್ಕದಾಗಿ ಮಾಡಬೇಕು. ಈಗ ನೋಡಿ ಫ್ಲವರ್ ಎಲ್ಲ ಇರ್ತದೆ ಒಂದೊಂದು ಡಿಸೈನಲ್ಲಿ. ನಾವು ಈ ದೊಡ್ಡ ದೊಡ್ಡ ಫ್ಲವರ್ ಎಲ್ಲ ಮಾಡಿದರೆ ಒಂದು ಅರ್ಧಕ್ಕೆ ಅರ್ಧ ಬ್ಲೌಸು ನೆಕ್ ಡಿಸೈನ್, ಸ್ಲೀವ್ಸ್ ಡಿಸೈನ್ ಎಲ್ಲ ಫ್ಲವರೇ ಫಿಲ್ ಆಗಿ ಹೋಗುತ್ತೆ. ಮತ್ತು ನೀವು ಬೇರೆ ವರ್ಕ್ ಎಲ್ಲಿ ಮಾಡ್ತೀರಾ? ಆಗ ಅದಕ್ಕೆ ನಾನು ಹೇಳೋದು, ಯಾವುದೇ ಆಗಲಿ ನೀವು ಟ್ರೇಸಿಂಗ್ ಮಾಡುವಾಗ ಕೂಡ ಡಿಸೈನ್ನ ಸ್ವಲ್ಪ ಚಿಕ್ಕದಾಗಿ ಮಾಡಿ ಒಮ್ಮೆ ನೀವು ನೋಡಿ ಆ ಡಿಸೈನ್ನ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ನೀವು ದೊಡ್ಡ ಡಿಸೈನ್ ಮಾಡಿ ಇಷ್ಟಿಷ್ಟು ಥ್ರೆಡ್ ಹಾಕಿ ವೇಸ್ಟ್ ಆಗುತ್ತೆ ಅದೆಲ್ಲ. ಸೊ ಹಾಗಾಗಿ ನಾವು ನೀಟಾಗಿ ಮಾಡಬೇಕಂದ್ರೆ ಫಸ್ಟಿಗೆ ನಾವು ಟ್ರೇಸಿಂಗ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಲಿಕ್ಕೆ ಕಲಿಬೇಕು ಸ್ವಲ್ಪ, ಆಯಿತಾ. ಆಮೇಲೆ ನಾವು ಮಾಡ್ಬೋದು ವರ್ಕ್. ಸೊ ಯಾರಿಗೆಲ್ಲ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಕಾಂಟ್ಯಾಕ್ಟ್ ಮಾಡಿ, ನಾನು ನಂಬರ್ ಕೊಟ್ಟಿರ್ತೇನೆ. ನಿಮಗೆ 35 ಡೇಸಲ್ಲಿ ನೀವು ನಿಮ್ಮ ಬ್ಲೌಸ್ ವರ್ಕ್ ಮಾಡ್ಬೋದು. ಅಷ್ಟು ನಾನು ಕಳಿಸಿಕೊಡ್ತೇನೆ ನಿಮಗೆ. ಆಫ್ಟರ್ ಕ್ಲಾಸ್ ಅಂದರೆ ಕ್ಲಾಸ್ ಮುಗಿದ ಮೇಲೆ ಕೂಡ ನಾನು ಕಾಂಟ್ಯಾಕ್ಟಲ್ಲಿ ಇರ್ತೇನೆ. ನಮ್ಮದು ಗ್ರೂಪ್ ಇದೆ, ಅದಕ್ಕೆ ನೀವು ಜಾಯಿನ್ ಆಗಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕ್ಲಿಯರ್ ಮಾಡ್ತಾ ಇರಬೇಕು. ಏನಾದರೂ ಸಜೆಷನ್ ಬೇಕಾದರೆ ಕೇಳ್ಬೋದು, ನಾನು ಕ್ಲಿಯರ್ ಕೊಡ್ತೇನೆ ನಿಮಗೆ ಸಜೆಷನ್. ಅಥವಾ ಬೇರೆ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ ನಮ್ಮ ಜೊತೆ, ಅವರು ಬೇಕಾದರೂ ಕ್ಲಿಯರ್ ಮಾಡ್ತಾರೆ ನಿಮ್ಮ ಡೌಟ್ಸ್. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆರಿ ವರ್ಕ್ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. 35 ಡೇಸ್ ಕೋರ್ಸ್ ಇರುತ್ತೆ, ಕನ್ನಡದಲ್ಲಿರುತ್ತೆ. ನಿಮಗೆ ಈಸಿಯಾಗಿ ಹೇಳಿಕೊಡ್ತೇವೆ, ಈಸಿ ಮೆಥಡಲ್ಲಿ. ಮತ್ತು ನಿಮಗೆ ಫ್ರೀ ಟೈಮ್ ಅಂದರೆ ನಿಮಗೆ ಇಷ್ಟೇ ಟೈಮಿಂಗ್ಗೆ ಬರಬೇಕು ಅಂತ ಇಲ್ಲ. ನಾವು ಲೈವ್ ಕ್ಲಾಸ್ ಅಲ್ಲ, ನಾವು ವಾಟ್ಸಪ್ಪಲ್ಲಿ ನಿಮಗೆ ವೀಡಿಯೋ ಕಳಿಸುವ ಕಾರಣ ಲೈವ್ ಕ್ಲಾಸಿಗಿಂತ ಬೆಟರಾಗಿ ನೀವು ಕಲಿಬೋದು. ಯಾಕಂದರೆ ನಾವು ವೀಡಿಯೋ ಕಳಿಸುವ ಕಾರಣ ನಿಮಗೆ ನೆಟ್ವರ್ಕ್ ಇಶ್ಯೂ ಇರೋದಿಲ್ಲ. ಎನಿ ಟೈಮ್ ನೋಡಿ ಕಲಿಬೋದು. ನಿಮ್ಮ ಮನೆಯದು ಕೆಲಸ ಎಲ್ಲ ಆದಮೇಲೆ ಬೇಕಾದರೂ ನೋಡಿ ಕಲಿಬೋದು. ಓಕೆ, ಈಗ ನಾವು ಲೋಡಿಂಗ್ ಸ್ಟಿಚ್ ಮಾಡ್ತಿದ್ದೇವೆ ನೋಡಿ. ಯಾವಾಗಲೂ ನಾನು ಹೇಳುವಾಗೆ ಲೋಡಿಂಗ್ ಸ್ಟಿಚ್ಚಲ್ಲಿ ನೀವು ಬೀಡ್ಸ್ ಲೋಡ್ ಮಾಡಲಿ, ಅಥವಾ ಥ್ರೆಡ್ ಲೋಡಿಂಗ್ ಮಾಡಿ, ಅಥವಾ ಜರ್ದೋಸಿ ಲೋಡಿಂಗ್ ಮಾಡಿ, ಗ್ಯಾಪ್ ಬಿಡಬಾರ್ದು ಅಷ್ಟೇ.
ನಿಮಗೊಂದು ಇಲ್ಲಿ ಒಂದು ಸೌಂಡ್ ಕೇಳ್ತಿರ್ಬೋದು ಕೀ ಅಂತ, ಅದಿಲ್ಲಿ ಅದೊಂದು ಯಾವುದೋ ಒಂದು ಎಂತ ಹೇಳೋದು ಅದಕ್ಕೆ, ಅದೊಂದು ಬರ್ತದಲ್ಲ ಸೌಂಡು ಮಾಡೋದು, ಅದು ತುಂಬ ತುಂಬ ಅಂದರೆ ತುಂಬ ಜಾಸ್ತಿ ಸೌಂಡು, ಅದೇ ಕೇಳ್ತಿರ್ಬೋದು, ಜಾಸ್ತಿ ಕೇಳ್ತಾ ಉಂಟು. ಸೊ ನೋಡಿ, ಈಗ ನಮ್ಮದು ಲೋಡಿಂಗ್ ಸ್ಟಿಚ್ ಆಗ್ತಾ ಬಂತು. ಅಂದರೆ ನಾವಿರೋದು ಹಳ್ಳಿ, ಅಂದರೆ ಸ್ವಲ್ಪ ಹಳ್ಳಿ ಟೈಪ್ ಅಲ್ವಾ, ಸೊ ಹಾಗಾಗಿ ಆಚೆ ಈಚೆಯಿಂದ ಪಕ್ಷಿ ಸೌಂಡು, ಕೋಳಿ ಸೌಂಡು, ನಾಯಿ ಸೌಂಡ್ ಎಲ್ಲ ಕೇಳ್ತಾ ಇರುತ್ತೆ. ಬಟ್ ನಾವು ಸಿಟಿಯಲ್ಲಿ ಫ್ಲ್ಯಾಟಿನ ಒಳಗಿದ್ದರೆ ಆ ಟೈಪಿದ್ದು ಯಾವುದು ಸೌಂಡು ಕೇಳಲ್ಲ, ಕೇಳುತ್ತೆ. ಇಲ್ಲಿ ಆದರೆ ಹಳ್ಳಿಯಲ್ಲಿದ್ದರೆ ನಮಗೆ ಈ ವೆಹಿಕಲಿದ್ದು ಜಾಸ್ತಿ ಸೌಂಡ್ ಇಲ್ಲ, ಬಟ್ ಸಿಟಿಯಲ್ಲಿ ಆದರೆ ತುಂಬ ವೆಹಿಕಲ್ ಸೌಂಡ್ ಕೇಳತ್ತಲ್ಲ, ಸೊ ಪರವಾಗಿಲ್ಲ, ಹಕ್ಕಿ ಸೌಂಡೇ ಆಗ್ಬೋದು ವೆಹಿಕಲ್ ಸೌಂಡಿಗಿಂತ ಅಲ್ವಾ. ಸೊ ನೋಡಿ, ಈಗ ನಮ್ಮದು ಲೋಡಿಂಗ್ ಸ್ಟಿಚ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು. ಈಗ ನಾನು ಎಂಡಿಗೆ ನಾಟ್ ಹಾಕ್ತೇನೆ. ಈಗ ಏನು ಮಾಡಬೇಕಂದ್ರೆ ಇದರ ಔಟರ್ ಲೈನಿಗೆ ಕೂಡ ನಾವು ಚೈನ್ ಸ್ಟಿಚ್ ಕೊಡುವ, ಸೇಮ್ ಚೈನ್ ಸ್ಟಿಚ್ ಕೊಡುವ ಔಟರ್ ಲೈನಿಗೆ. ಔಟರ್ ಲೈನಿಗೆ ನಾನು ಈಗ ಚೈನ್ ಸ್ಟಿಚ್ ಹಾಕಿ ಕೊಡ್ತಿದ್ದೇನೆ ಅಂದರೆ, ಈಗ ನಿಮಗೆ ನೋಡುವಾಗ ಕೂಡ ಒಂದು ನೀಟ್ ಫಿನಿಶಿಂಗ್ ಬರಲಿ ಅಂತ. ನಾವು ಬ್ಲೌಸಿಗೆ ಮಾಡುವಾಗ ಕೂಡ ಸ್ಟಾರ್ಟಿಂಗ್ 2 ಲೈನ್ ಚೈನ್ ಸ್ಟಿಚ್ ಕೊಟ್ಟು ಆಮೇಲೆ ನಾವು ಹೀಗೆ ಬೀಡ್ಸ್ ಲೋಡೆಡ್ ಎಲ್ಲ ಮಾಡ್ತೇವೆ, ಹಾಗಾದರೆ ನಿಮಗೆ ಚೈನ್ ಸ್ಟಿಚ್ ಇರುತ್ತಲ್ಲ, ಇದರಲ್ಲಿ ನಾವು ಕೊಡೋದಿದ್ರೆ ಅದು ಗಲೀಜು ಕಾಣುತ್ತೆ, ಅದಕ್ಕೋಸ್ಕರ ನಾವು ಸ್ಟಿಚಸ್ ಕೊಡ್ತೇವೆ. ಸೊ ನೋಡಿ, ಈಗ ಸ್ಟಿಚಸ್ ಆಗ್ತಾ ಬಂತು, ಕಂಪ್ಲೀಟ್ ಆಗ್ತಾ ಬಂತು. ನಾನು ಆದಷ್ಟು ನಿಮಗೆ ಅಂದರೆ ಬಿಗಿನರ್ಸಿಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ ಮಾಡ್ತೇನೆ, ಯಾಕಂದರೆ ಬಿಗಿನರ್ಸಿಗೆ ತುಂಬ ಅಂದರೆ ಆಸೆ ಇರುತ್ತೆ. ಅಂದರೆ ನನಗೂ ಹಾಗೆ ಫಸ್ಟಿಗೆ ಕಲಿಯುವಾಗ ನಾನು ನನ್ನ ಏನು ಹೇಳೋದು, ನನ್ನದೇ ಒಂದು ವರ್ಕ್ ಮಾಡ್ತಾಯಿದ್ದೆ, ಬಟ್ ನನಗೆ ಬೇರೆಯವರ ವರ್ಕ್ ಅಂದರೆ ಈ UP ಅವರ ವರ್ಕ್ ಎಲ್ಲ ನೋಡುವಾಗ ನಂಗೆ ಆಗ್ತಿತ್ತು, ಯಬ್ಬೋ ನಾನೀಗೆ ಯಾವಾಗ ಮಾಡಲಿಕ್ಕೆ ಈ ಟೈಪ್ ವರ್ಕ್ ಎಲ್ಲ ಅಂತ ನನಗೆ ಹಾಗೆ ಆಗ್ತಿತ್ತು. ಬಟ್ ಈಗ ನಾನು ಅದೇ ರೀತಿ ಮಾಡ್ತೇನೆ ಅಂತ ನನ್ನದೊಂದು ಅನಿಸಿಕೆ, ಯಾಕಂದರೆ ಕಸ್ಟಮರು ಹೇಳ್ತಾರೆ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ವರ್ಕ್ ಎಲ್ಲ ಅಂತ. ಸೊ ಹಾಗಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು, ನಾವು ಪ್ರಾಕ್ಟೀಸ್ ಮಾಡಿದರೆ ಯಾವ ಟೈಪ್ ವರ್ಕ್ ಬೇಕಾದರೂ ಮಾಡ್ಬೋದು. ನಾನು ಸ್ಟಾರ್ಟಿಂಗ್ ಕಲಿಯುವಾಗ ಯೂಟ್ಯೂಬಲ್ಲೇ ನೋಡಿ ಕಲ್ತದಲ್ಲ, ಸೊ ನಾನು ಯೂಟ್ಯೂಬಲ್ಲಿ ನೋಡುವಾಗ ಆಗ್ತಾ ಇತ್ತು, ಯಬ್ಬೋ ನಮಗೆ ಬರೋದೇ ಇಲ್ಲ, ಇದು ಹೇಗೆ ಮಾಡ್ತಾರೆ ಇವರು, ಮಿಷಿನ್ ಹಾಗೆ ಮಾಡ್ತಾರೆ ಅಂತ. ಸೊ ಹಾಗೆ ಕಲಿಬೇಕು, ತಾಳ್ಮೆ ಇಟ್ಟು ಕಲಿಬೇಕು, ಸಕ್ಸಸ್ ಆಗ್ತೀರಾ ಇವತ್ತಲ್ಲದೆ ನಾಳೆ ಆದರೂ. ಸೊ ಈಗ ನಾವು ಜರ್ದೋಸಿ ಸ್ಟಿಚ್ ಮಾಡುವ. ಜರ್ದೋಸಿ ಕೂಡ ಹಾಗೆ ಸ್ವಲ್ಪ ಚಿಕ್ಕದು ಕಟ್ ಮಾಡ್ಕೊಳ್ಬೇಕಾಯ್ತಾ, ಚಿಕ್ಕದು ಕಟ್ ಮಾಡಿಕೊಂಡು ಹೀಗೆ ಕ್ರಾಸ್ ಸ್ಟಿಚಸ್ ಮಾಡಬೇಕು, ಆಗ ನಿಮಗೆ ಜರ್ದೋಸಿ ಲೋಡಿಂಗ್ ಸ್ಟಿಚ್ ಆಗುತ್ತೆ. ಸೊ ಆರಿ ವರ್ಕ್ ಆನ್ಲೈನ್ ಕ್ಲಾಸಿಗೆ ಕಲಿತು ನೀವು ನಿಮ್ಮ ಮನೆಯಿಂದಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಮಿನಿಮಮ್ ಒಂದು ನಿಮಗೆ ಮಾತ್ರ ಒಂದು ನಾನು ಹೇಳೋದು, ಆರಿ ವರ್ಕ್ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗೋವರಿಗೆ ಒಂದು ಪರ್ ಡೇ ಒಂದು 2 ಗಂಟೆ ಆದರೂ ಟೈಮ್ ಕೊಡಬೇಕು ನೀವು ಕ್ಲಾಸಿಗೆ. ಮತ್ತು ಸ್ವಲ್ಪ ತಾಳ್ಮೆ ಇಡಬೇಕು, ಅಂದರೆ ನಿಮ್ಮದು ಕ್ಲಾಸ್ ಕಂಪ್ಲೀಟ್ ಆದ ತಕ್ಷಣ ನಿಮ್ಮ ಬಿಸ್ನೆಸ್ ಸೆಟ್ ಆಗುತ್ತೆ ಅಂತ ಹೇಳೋದಲ್ಲ, ಬಟ್ ನೀವು ಪ್ರಯತ್ನ ಪಡಬೇಕು. ನಿಮ್ಮ ನಿಯರೆಸ್ಟ್ ಶಾಪಾ, ನಿಮ್ಮ ಫ್ರೆಂಡ್ಸಾ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪೋಸ್ಟ್ ಮಾಡಬೇಕು. ಈಗ ನಾನು ಕೂಡ ಹಾಗೆ, ನನ್ನ ಬಿಸ್ನೆಸ್ ಸೆಟ್ ಆದದ್ದು ಫಸ್ಟಿಗೆ ನನಗೆ ಬಿಸ್ನೆಸ್ ಅಷ್ಟು ಬರ್ತಿರಲಿಲ್ಲ. ನಾನು ಫೇಸ್ಬುಕ್ಕು ಓಪನ್ ಮಾಡಿದೆ. ಫೇಸ್ಬುಕ್ಕು ಎಷ್ಟಂದರೆ ಒಂದು ಇದೆಲ್ಲ ಕಲಿತು 1 ಇಯರ್ ಆದಮೇಲೆ ಫೇಸ್ಬುಕ್ ಓಪನ್ ಮಾಡಿ, ಅದಕ್ಕಿಂತ ಮುಂಚೆ ಸ್ವಲ್ಪ ಆರ್ಡ್ರ್ ಬರ್ತಿತ್ತು, ಬಟ್ ತುಂಬ ಆರ್ಡ್ರ್ ಏನು ಬರ್ತಿರಲಿಲ್ಲ. ಆಗ ಫೇಸ್ಬುಕ್ ಓಪನ್ ಮಾಡಿದಾದಮೇಲೆ ಫಸ್ಟಿಗೆ ನನಗೆ ಕೇರಳದವರೊಬ್ಬರು ಆರ್ಡ್ರ್ ಕೊಟ್ಟರು. ಕೇರಳ ಅಂದರೆ ಸ್ವಲ್ಪ ಜಾಸ್ತಿ ಆಚೆ ಹೋಗಬೇಕು. ಅವರು ಕೊಟ್ಟು ಅವರ ಯಾವುದು ನಾವು ರಿಟರ್ನ್ ವರ್ಕ್ ಮಾಡಿ ಪೋಸ್ಟ್ ಮಾಡಿದ್ವಿ, ಅದರ ಪಿಕ್ ಅದು ಇದೆಲ್ಲ ಹಾಕಿದ ಮೇಲೆ ಓಕೆ, ಬೇರೆಯವರಿಗೆ ಕೂಡ ಒಂದು ನಂಬಿಕೆ ಬಂತು, ಇವರು ಫ್ರಾಡ್ ಅಲ್ಲ, ಇವರು ಮಾಡಿ ಕೊಡ್ತಾರಂತೆ. ನೀವು ಹೇಳಿದರೆ ನಂಬಲಿಕ್ಕಿಲ್ಲ, ಮೊದಲಿಗೆ ನನ್ನ ಊರಿಂದ ಕೂಡ ಕೊಡ್ತಿರಲಿಲ್ಲ, ಅಷ್ಟು ಕಡಿಮೆ, ಅಂದರೆ ಒಂದೇ ನಮ್ಮ ಊರಲ್ಲಿ ಒಬ್ಬರು ಟೈಲರ್ ಕೊಡ್ತಿದ್ರು ಅಷ್ಟೇ. ಈಗ ನಮ್ಮ ಬಿಸ್ನೆಸ್ ಎಲ್ಲಿ ಇದೆ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಸೈಡಲ್ಲೂ ಇದೆ, ಅಂದರೆ ಎಲ್ಲ ಜಿಲ್ಲೆಯಲ್ಲೂ ಇದೆ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆ ಕವರ್ ಮಾಡಿದ್ದೇವೆ ನಾವು. ಬೇರೆ ರಾಜ್ಯ ಅಂದರೆ ಮಹಾರಾಷ್ಟ್ರದಲ್ಲಿದೆ, ಅಂದರೆ ಬಾಂಬೆಯಲ್ಲಿದೆ, ಪೂನಾದಲ್ಲಿದೆ. ಸೊ ಮತ್ತು ಡೆಲ್ಲಿದ್ದೊಬ್ಬರು ಕಸ್ಟಮರ್ ಕೊಟ್ಟಿದ್ದರು ಲಾಸ್ಟ್ ಇಯರ್, ಬಟ್ ಅವರು ಆದಮೇಲೆ ಕೊಡಲಿಲ್ಲ. ಅವರಂದರೆ ಅಲ್ಲಿ ಅವರು ಹಾಕೋದು ಕಡಿಮೆ ವರ್ಕ್, ಅಂದರೆ ಅವರಿಗೆ ಎದುರು ಸಾರಿ ಹಾಕೋದಲ್ಲ. ಈಗ ನಾವು ಸಾರಿ ಹೀಗೆ ಹಿಂದ್ಗಡೆ ಹಾಕೋದಲ್ಲ, ಅದರ ಏನು ಸೆರಗು ಹೇಳ್ತೇವೆ, ಅವರು ಹೀಗೆ ಮುಂದ್ಗಡೆ ಹಾಕುವಾಗ ಅವರಷ್ಟು ವರ್ಕ್ ಮಾಡಿಸಲ್ಲ. ಮತ್ತು ಅದೇ ಕೇರಳ, ಚೆನ್ನೈ ಮತ್ತು ಮಹಾರಾಷ್ಟ್ರದಲ್ಲಿ ಪೂನಾ, ಮುಂಬೈಯಿಂದ ಹೈಯೆಸ್ಟ್ ಕಸ್ಟಮರ್ ನನಗೆ ಕೊಡ್ತಾರೆ. ಮುಂಬೈಯಿಂದ ಹೈಯೆಸ್ಟ್ ಕಸ್ಟಮರ್ ನಮಗೆ ಕೊರಿಯರ್ ಮಾಡ್ತಾರೆ, ನಾವು ರಿಟರ್ನ್ ಕೊರಿಯರ್ ಮಾಡ್ತೇವೆ. ಮತ್ತು ಈಗ ಜಾಸ್ತಿ ಅಂದರೆ ಕರ್ನಾಟಕದಿಂದ ಕೂಡ ನಮಗೆ ತುಂಬ ಎಲ್ಲ ಸೈಡಿಂದಲೂ ವರ್ಕ್ ಬರ್ತಾ ಇದೆ. ಅಂದರೆ ನಾವು ಇಲ್ಲಿ ಬ್ಲೌಸ್ ಪೀಸ್ ತಗೊಂಡು ಅವರಿಗೆ ವರ್ಕ್ ಮಾಡಿ ಕೊಡುವ ಕಾರಣ ಅವರಿಗೆ ನಮಗೆ ಒಂದು ಬ್ಲೌಸ್ ಪೀಸ್ ಕಲಿಸುವ ಒಂದು
ಇದು ಉಳಿಯುತ್ತೆ. ಮತ್ತು ಈಗ ಜಾಸ್ತಿ ಅಂದರೆ ಮ್ಯಾಂಗ್ಳೂರು ಸಿಟಿ ಅಂದರೆ ನಾನು ಇರೋದು ಪ್ಲೇಸ್ ಮ್ಯಾಂಗ್ಳೂರು, ಸ್ವಲ್ಪ ಹಳ್ಳಿ ಸೈಡ್ ನಾನು. ಬಟ್ ಈಗ ನಮಗೆ ಸಿಟಿಯಿಂದ ಎಲ್ಲ ಫುಲ್ ಆರ್ಡ್ರ್ ಬರ್ತಿದೆ. ಒಮ್ಮೆ ಬರುವಾಗ ನಮಗೆ 5-6 ಬ್ಲೌಸ್ ಬರುತ್ತೆ. ಅಂದರೆ ಒಂದು ವೆಡ್ಡಿಂಗ್ ಆರ್ಡ್ರ್ ಅಂದರೆ ಮದುಮಗಳದೊಂದು 3 ಬ್ಲೌಸು, ಅವರ ತಂಗಿದ್ದು, ಅಕ್ಕಂದು, ಅಮ್ಮಂದು, ಆಂಟಿದು ಅಂತ ಹೇಳಿ ಒಂದು 5-6 ಬ್ಲೌಸ್ ಆದರೂ ಬರುತ್ತೆ. ಸೊ ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಈಗ ನಮಗೆ ಸ್ವಲ್ಪ ಬಿಸ್ನೆಸ್ ಕಡಿಮೆ. ಈ ಆಗಸ್ಟಲ್ಲಿ ನಮ್ಮ ಇದರಲ್ಲಿ ಆಟಿ ಅಂತ ಹೇಳ್ತಾರೆ, ಅಂದರೆ ಆಷಾಢ ಮಾಸ. ನಿಮ್ಮ ಸೈಡ್ ಅಂದರೆ ಬ್ಯಾಂಗ್ಳೂರು ಆ ಸೈಡೆಲ್ಲ ಆಷಾಢ ಮಾಸ ಅಂತ ಹೇಳ್ತಾರಲ್ಲ. ಸೊ ನಮ್ಮದು ಇಲ್ಲಿ ಆಟಿ ಅಂತ ಹೇಳ್ತಾರೆ. ಇಲ್ಲಿ ಆಟಿ ಆದರೆ ನಮಗೆ ಫಂಕ್ಷನ್ ಯಾವುದು ನಡೆಯಲ್ಲ. ಸೊ ಹಾಗಾಗಿ ಸ್ವಲ್ಪ ಬಿಸ್ನೆಸ್ ಡಲ್ ಅಂದರೆ ಕೊಡ್ತಾ ಇದ್ದಾರೆ. ಒಂದು 2-3 ಬ್ಲೌಸಸ್ ಹಾಗೆ ಸಿಗ್ತಾ ಇದೆ ಒಂದು ವೀಕ್ಲಿ. ಇಲ್ಲದಿದ್ದರೆ ವೀಕ್ಲಿ ಒಂದು 10 ಬ್ಲೌಸ್ ಸಿಗುತ್ತೆ. ನೈಟ್ ಫುಲ್ ಆಗುತ್ತೆ, ಅಂದರೆ ಡೇ ಆ್ಯಂಡ್ ನೈಟ್ ಅದೇ ವರ್ಕ್ ಆಗುತ್ತೆ. ನಮಗೆ ರೆಸ್ಟ್ ಇಲ್ಲ, ಬಾಡಿಗೆ ರೆಸ್ಟೇ ಇಲ್ಲ. ಈಗಾದರೂ ಸ್ವಲ್ಪ ರೆಸ್ಟ್. ಬಟ್ ಲಾಸ್ಟ್ ಮೇ ಜೂನಲ್ಲೆಲ್ಲ ಜಾಸ್ತಿ ಇತ್ತು ವರ್ಕ್ ಎಲ್ಲ. ಸೊ ಈಗ ರಿಟರ್ನ್ ಸ್ಟಾರ್ಟ್ ಆಗ್ತಿದೆ, ಎಲ್ಲರೂ ಕಾಲ್ ಬರ್ತಾ ಇದೆ, ವರ್ಕ್ ಇದೆ, ಫ್ರೀ ಮಾಡ್ಕೊಳ್ಳಿ, ನಮ್ಮ ವರ್ಕ್ ಮಾಡಿಕೊಡಿ ಅಂತ. ಸೊ ನಾನು ಆದಷ್ಟು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ನಿಮಗೆ. ನಾನು ವರ್ಕ್ ಮಾಡುವಂತಹ ಡಿಸೈನ್ಸ್ ಮಾಡ್ತಿರುವಾಗೆಲ್ಲ ವೀಡಿಯೋಸ್ ಮಾಡಿ ಹಾಕ್ತೇನೆ ನಿಮಗೆ. ಅಂದರೆ ನಿಮಗೆ ಸ್ವಲ್ಪ ನಾಲೆಜ್ ಸಿಗುತ್ತೆ. ಹೀಗೆ ಸ್ಟಿಚಸ್ ಇದ್ದು ಸ್ವಲ್ಪ ನಾಲೆಜ್ ಸಿಗುತ್ತೆ ಕಲಿತ್ರೆ. ಮತ್ತು ನಾನು ಡೈರೆಕ್ಟ್ ಬ್ಲೌಸಿಗೆ ವರ್ಕ್ ಮಾಡುವಾಗ ಆ ವರ್ಕ್ ನೋಡಿ ನಿಮಗೆ ಬೇಕಾದ್ರೂ ಹಾಕ್ಬೋದಲ್ಲ. ಸೊ ಹಾಗಾಗಿ ನಾನು ಕಸ್ಟಮರ್ ಬ್ಲೌಸ್ ಬರ್ತದೆ, ಅಂದರೆ ಆಗಸ್ಟ್ 10 ನಂತರ ಫುಲ್ ಬ್ಲೌಸಸ್ ಬರ್ಬೋದು. ಸೊ ಅದರದ್ದು ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೇನೆ ಡಿಸೈನ್ ಮಾಡುವಾಗ. ಸೊ ಯಾರಿಗೆಲ್ಲ ನನ್ನ ಡಿಸೈನ್ಸ್ ನೋಡಲಿಕ್ಕಿದೆ ವರ್ಕ್ ಮಾಡಿರೋದು, ನನ್ನ ಫೇಸ್ಬುಕ್ ಪೇಜಿಗೆ ಹೋಗ್ಬೋದು ಅಥವಾ ಇನ್ಸ್ಟಾ ಪೇಜಿಗೆ ಹೋಗ್ಬೋದು. ನನ್ನ ಮೇಯ್ನ್ ಯೂಟ್ಯೂಬ್ ಪೇಜಲ್ಲಿ ನನ್ನ ಇನ್ಸ್ಟಾ ಮತ್ತು ಇದರದ್ದು ಲಿಂಕ್ ಇದೆ, ಅಥವಾ ನನ್ನ ಡಿಸ್ಕ್ರಿಪ್ಷನಲ್ಲಿ ಬೇಕಾದರೂ ಲಿಂಕ್ ಇದೆ, ಅಲ್ಲಿಗೆ ಹೋಗಿ ಚೆಕ್ ಮಾಡ್ಕೊಳ್ಬೋದು ನಾವು ಮಾಡಿರುವಂತಹ ಡಿಸೈನ್ಸ್ ಎಲ್ಲ. ಸೊ ನೋಡಿ, ಒಂದು 5 ಇಯರ್ಸಲ್ಲಿ ಒಂದು 1000+ ಬ್ಲೌಸ್ ಮಾಡಿರ್ಬೋದು ಅಷ್ಟೇ. ಇನ್ನೂ ಬರಲಿ ಅಲ್ಲ, ನಿಮ್ಮ ಆಶೀರ್ವಾದ ಇರಲಿ. ಯಾರಿಗೆಲ್ಲ ಆರಿ ವರ್ಕ್ ಮಾಡಿಸ್ಲಿಕ್ಕಿದೆ ನಾನು ನಂಬರ್ ಕೊಟ್ಟಿರ್ತೇನೆ, ಅದಕ್ಕೆ ಕಾಲ್ ಮಾಡಿ. ಅಥವಾ ಯಾರಿಗೆಲ್ಲ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಲಿಕ್ಕಿದೆ ಅವರು ಬೇಕಾದ್ರೂ ಆ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಕೇಳ್ಬೋದು. ನೀವು ಕೊಟ್ಟ ಹಣಕ್ಕೆ ನಾನು ನಿಮಗೆ ಬ್ಲೌಸ್ ಡಿಸೈನ್ ಮಾಡಲಿಕ್ಕೆ ಕಳಿಸ್ತೇನೆ, ಇದು ಪ್ರಾಮಿಸ್. ಬಟ್ ನೀವು ನನಗೆ ಏನು ಕೊಡಬೇಕಂದ್ರೆ, ಒಂದು ಫಸ್ಟಿಗೆ ಫೀಸ್ ಕೊಡಬೇಕು, ಸೆಕೆಂಡ್ ಮಂತ್ ಟೈಮ್ ಕೊಡಬೇಕಷ್ಟೇ. ಒಂದು ಪರ್ ಡೇ ಒಂದು 2 to 3 hours ಕೊಟ್ಟರೆ ಸಾಕು. ಯಾಕಂದರೆ ನಿಮ್ಮ ಬ್ಲೌಸ್ ನೀವೇ ಮಾಡ್ಬೋದು. ಈಗ ಆಲ್ರೆಡಿ ಮಾಡಿದವರಿದ್ದಾರೆ ನನ್ನ ಸ್ಟೂಡೆಂಟ್ಸ್. ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಹೋಗಿ ನೋಡಿ, ನನ್ನ ಸ್ಟೂಡೆಂಟ್ಸ್ ಮಾಡಿರುವ ವರ್ಕ್ ಆಗಲಿ, ನನ್ನ ಆನ್ಲೈನ್ ಕ್ಲಾಸಲ್ಲಿ ನನ್ನ ಸ್ಟೂಡೆಂಟ್ಸ್ ಮಾಡಿರುವಂತಹ ಸ್ಟಿಚಸ್ ಇದ್ದು ಫೋಟೋಸ್ ಆಗಲಿ ಎಲ್ಲ ಅಪ್ಲೋಡ್ ಮಾಡಿರ್ತೇನೆ. ಜಸ್ಟ್ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದರೆ ಜಾಯಿನ್ ಆಗ್ಬೋದು ನಿಮಗೆ. ಸೊ ನೋಡಿ, ಈಗ ಇದು ಕಂಪ್ಲೀಟ್ ಆಯಿತು. ಈಗ 3 ಟೈಪ್ ಇದ್ದು ಕಂಪ್ಲೀಟ್ ಆಯಿತು. ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದು ಮಾಡ್ಬೋದು. ನಿಮಗೆ ಜರ್ದೋಸಿ, ಈಗ ತುಂಬ ಜನಕ್ಕೆ ಜರ್ದೋಸಿ ಕಷ್ಟ ಅಂತ ಹೇಳ್ತಾರೆ. ಬಟ್ ಅದು ನೀವು ಒಮ್ಮೆ ಪ್ರಾಕ್ಟೀಸ್ ಆಯಿತು ಅಂದರೆ ಅದು ಕಷ್ಟ ಆಗಲ್ಲ. ಅಂದರೆ ನನಗೂ ಮೊದಲೆಲ್ಲ ಜರ್ದೋಸಿ ಅಂದರೆ ಟೆನ್ಷನ್ ಆಗ್ತಿತ್ತು, ಹೇಗಪ್ಪ ವರ್ಕ್ ಮಾಡಲಿ ಅಂತ. ಬಟ್ ಈಗ ಎಷ್ಟು ಈಸಿಯಾಗಿ ವರ್ಕ್ ಮಾಡ್ತೇನೆ. ಹಾಗಾಗಿ ನಮಗೆ ಜಾಸ್ತಿ ಪ್ರಾಕ್ಟೀಸ್ ಇತ್ತು ಅಂದರೆ ಯಾವುದೇ ಕೆಲಸದಲ್ಲಾದರೂ ನಮಗೆ ಅದು ಈಸಿ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಆಯಿತು, ಕಂಪ್ಲೀಟ್ ಆಯಿತು. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ. ನೋಡಿ ಎಷ್ಟು ಟೈಟ್ ಸ್ಟಿಚ್ ಆಯಿತು ನೋಡಿ, ಆಚೀಚೆ ಹೋಗ್ತಾನೆ ಇಲ್ಲ ಹಾಗೆ ಮಾಡಿದ್ರು ಕೂಡ ನೋಡಿ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಡಿಫ್ರೆಂಟ್ ಆಗಿರುವ ಸ್ಟಿಚಸ್ ನಿಮಗೋಸ್ಕರ ತಗೊಂಡು ಬರ್ತೇನೆ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಸಪೋರ್ಟ್ ಬೇಕು ನಿಮ್ಮದು. ಒಂದು ಸಬ್ಸ್ಕ್ರೈಬ್ ಬಟನ್ ಒಂದು ಪ್ರೆಸ್ ಮಾಡಿಬಿಡಿ, ಲೈಕ್ ಒಂದು ಹಾಕಿ. ಓಕೆ ಗಾಯ್ಸ್, ಬಾಯ್.